ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪುಳಿಯೋಗರೆ ಪೌಡರ್ ಮತ್ತು ಪುಳಿಯೋಗರೆ ಗೊಜ್ಜು ಮತ್ತು ಪುಳಿಯೋಗರೆ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಸಿಂಪಲ್ ಆ್ಯಂಡ್ ಈಸಿ ಆಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ. ನಾವು ಫಸ್ಟ್ ಏನೇನು ಪೌಡರ್ಗೆ ಬೇಕು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಗ್ಲಾಸ್ ಆಗಷ್ಟು ಕಡಲೆಬೇಳೆಯನ್ನು ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ದೊಡ್ಡ ಗ್ಲಾಸ್ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಚಿಕ್ಕ ಗ್ಲಾಸಲ್ಲಿ ಮೆಸರ್ಮೆಂಟ್ ತೊಗೊಬೋದು. ತುಂಬ ರೋಸ್ಟ್ ಮಾಡಬಾರ್ದು, ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಮಾತ್ರ ರೋಸ್ಟ್ ಮಾಡ್ಕೊಬೇಕು. ಕಡಲೆಬೇಳೆ ಆಯಿತು, 1 ಕಪ್ ಕಡಲೆಬೇಳೆ. ಅದೇ ಗ್ಲಾಸಲ್ಲಿ ಅರ್ಧ ಕಪ್ ಆಗಷ್ಟು ಉದ್ದಿನಬೇಳೆ. ಮೆಸರ್ಮೆಂಟ್ ನೋಟ್ ಮಾಡ್ಕೊಂಬಿಡಿ ಒಂದು ಕಡೆ. ಅರ್ಧ ಗ್ಲಾಸ್ ಆಗಷ್ಟು ಉದ್ದಿನಬೇಳೆ ಎಲ್ಲವನ್ನು ಡ್ರೈ ರೋಸ್ಟ್ ಮಾಡ್ಕೊಬೇಕು. ತುಂಬ ಮಾಡಬಾರ್ದು, ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಮಾತ್ರ ಮಾಡಬೇಕು. ನೀವು ಪೌಡರ್ನೂ ಅಷ್ಟೇ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಬೋದು. ಮತ್ತು 2 ಕಪ್ ಆಗಷ್ಟು ಧನಿಯಾ ಜಾಸ್ತಿ ಬೇಕಾಗತ್ತೆ. 1 ಕಪ್ ಕಡಲೆಬೇಳೆ, ಅರ್ಧ ಕಪ್ ಉದ್ದಿನಬೇಳೆ, 2 ಗ್ಲಾಸ್ ಆಗಷ್ಟು ಧನಿಯಾ. ನೆಕ್ಸ್ಟು ಅರ್ಧ ಗ್ಲಾಸ್ ಆಗಷ್ಟು ಜೀರಿಗೆ, 2 ಟೇಬಲ್ ಸ್ಪೂನ್ ಆಗಷ್ಟು ಕಾಳುಮೆಣಸು, 2 ಟೇಬಲ್ ಸ್ಪೂನ್ ಕಾಳುಮೆಣಸು, ಮತ್ತು 1 ಟೇಬಲ್ ಸ್ಪೂನ್ ಆಗಷ್ಟು ಮೆಂತ್ಯ ಜಾಸ್ತಿ ತೊಗೊಬಾರ್ದು, ಕಹಿ ಬಂದುಬಿಡುತ್ತೆ. 1 ಟೇಬಲ್ ಸ್ಪೂನ್ ಮಾತ್ರ ತೊಗೊಂಡಿದ್ದೀನಿ ನಾನು. ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಬೇಕು. ಹೇಳಿದ್ನಲ್ಲ, ತುಂಬ ಮಾಡಬೇಡಿ ಫ್ರೈ, ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ. ಮತ್ತು 1/4 ಕಪ್ ಆಗಷ್ಟು ಮಾತ್ರ ಸಾಸಿವೆ, 1/4 ಕಪ್ ಆಗಷ್ಟು ಸಾಸಿವೆ. ನೆಕ್ಸ್ಟು ನೋಡಿ, ನಾನು 1 ಲೋಟಕ್ಕೆ ಇಷ್ಟು ಬಾಡಿಗೆ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಒಂದು 100 ಗ್ರಾಮ್ ಮೇಲಾಗಷ್ಟಿದೆ ಬಾಡಿಗೆ. ಇಷ್ಟು ಬಾಡಿಗೆ ಬೇಕೇ ಬೇಕು. ಗುಂಟೂರಿಗಿಂತ ಬಾಡಿಗೆ ಜಾಸ್ತಿ ತೊಗೊಳ್ಳಿ, ಕಲರ್ ಚೆನ್ನಾಗಿ ಬರುತ್ತೆ. ಬಾಡಿಗೆ ಎಷ್ಟು ತೊಗೊಂಡಿರ್ತೀರ ಅದರಲ್ಲಿ ಅರ್ಧ ಗುಂಟೂರು. ಇದು ತುಂಬ ಕಲರ್ ಚೇಂಜ್ ಆಗೋ ತನಕ ಮಾಡಬಾರ್ದು, ಸ್ವಲ್ಪ ಕ್ರಿಸ್ಪ್ ಆಗೋ ತನಕ ಮಾತ್ರ ರೋಸ್ಟ್ ಮಾಡ್ಕೊಳ್ಳಿ. ಫುಲ್ ಕಪ್ ಆಗಿಬಿಟ್ರೆ ಚೆನ್ನಾಗಿರಲ್ಲ. ಎಲ್ಲ ಫ್ರೈ ಮಾಡಿಕೊಂಡು ಇವಾಗ ಒಂದು ಮಿಕ್ಸರ್ ಜಾರ್ ತೊಗೊಂಡು ಸಪ್ರೇಟಾಗಿ ಪೌಡರ್ ಮಾಡ್ಕೊಬೇಕು. ಫಸ್ಟು ನಾನು ಏನು ಕಾಳುಗಳಿದೆ ಅದನ್ನು ಪೌಡರ್ ಮಾಡ್ಕೊತೀನಿ. ಆಮೇಲೆ ಮೆಣಸಿನ್ಕಾಯಿ ಏನಿದೆ ಅದನ್ನು ಪೌಡರ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಈ ಥರ ಎಲ್ಲವನ್ನು ಗ್ರೈಂಡ್ ಮಾಡಿ ಆಗಿದೆ. ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು 4-5 ನಿಂಬೆಹಣ್ಣು ಗಾತ್ರ ಆಗಷ್ಟು ಹುಣಸೆಹಣ್ಣನ್ನು ನೀರಲ್ಲಿ ನೆನೆಸಿ ನಾನು ನೀಟಾಗಿ ರಸ ತೆಗೆದು ಇಟ್ಕೊಂಡಿದ್ದೀನಿ. ಅದು ಸ್ವಲ್ಪ ಕುದಿಯೋಕೆ ಇಡಬೇಕು. ಆಮೇಲೆ ಒಂದು ನಿಂಬೆಹಣ್ಣು ಗಾತ್ರಕ್ಕಿಂತ 2 ನಿಂಬೆಹಣ್ಣು ಗಾತ್ರದಷ್ಟು ಬೆಲ್ಲ, ಆಮೇಲೆ ಉಪ್ಪು, ಇಷ್ಟನ್ನು ಹಾಕಿ ಕುದಿಯೋಕೆ ಇಟ್ಬಿಡಬೇಕು. ಇದೊಂದು ಕುದಿ ಬಂದಮೇಲೆ ಸ್ವಲ್ಪನೇ ಎಷ್ಟು ಪೌಡರ್ ಹಿಡಿಯುತ್ತೆ ಅಷ್ಟು ಪೌಡರ್ ಹಾಕ್ಕೊಬೇಕು. ನಾವೇನು ಮಾಡ್ಕೊಂಡಿರ್ತೀವಲ್ಲ ಪುಳಿಯೋಗರೆ ಪೌಡರ್, ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾ ಬರಬೇಕು. ಗಂಟು ಬಂದರೂ ಪರವಾಗಿಲ್ಲ, ಅದು ಗಂಟೆಲ್ಲ ನಾವು ಕುದಿಯೋಕೆ ಇಟ್ಮೇಲೆ ಬ್ರೇಕ್ ಆಗುತ್ತೆ. ಹಾಕ್ಕೊಂಡು ಅಲ್ಲೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಕೈಲಿ ಹಾಕ್ಕೋಬೇಕು, ಒಂದು ಕೈಲಿ ಮಿಕ್ಸ್ ಮಾಡ್ಕೊಬೇಕು. ತುಂಬ ಗಂಟಾಗ್ಬಿಡುತ್ತೆ, ಇಲ್ಲಾಂದರೆ ಆಮೇಲೆ ಎಷ್ಟು ಹಾಕಬೇಕು ಅಂತಲೂ ಗೊತ್ತಾಗಲ್ಲ. ನೋಡಿ, ಸ್ವಲ್ಪನೇ ಹಾಕ್ಕೊಂಡು ಅದು ಗಟ್ಟಿ ಆಗೋಕ್ಕೆ ಎಷ್ಟು ಬೇಕು ಅಷ್ಟು ಪೌಡ್ರ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಹುಳಿ ಖಾರ ನೀವು ಪೌಡರೆಲ್ಲ ಹಾಕಿದ್ಮೇಲೆ ಇವಾಗಲೇ ಟೇಸ್ಟ್ ನೋಡ್ಕೊಂಬಿಡಿ, ಎಷ್ಟು ಹುಳಿ ಇದೆಯಾ ಖಾರ ಇದೆಯಾ ಅಂತ. ಆವಾಗ ಏನು ಬೇಕಷ್ಟು ಹಾಕ್ಕೊಂಡು ನಾವು ಬ್ಯಾಲೆನ್ಸ್ ಮಾಡ್ಕೊಬೋದು. ಹಾಕ್ಕೊಂಡು ನಾನು ಎಳ್ಳನ್ನು ಹುರಿದು ಪೌಡರ್ ಮಾಡಿ ಹಾಕ್ಕೋತಾ ಇದ್ದೀನಿ. ನಾನು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಬೇಕಾದರೆ ನೀವು ಕಪ್ಪು ಎಳ್ಳನ್ನು ತೊಗೋಬೋದು. ಕಪ್ಪು ಎಳ್ಳು ಸ್ವಲ್ಪ ಹೀಟ್ ಅಂದ್ಬಿಟ್ಟು ನಾನು ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಕಪ್ಪು ಎಳ್ಳನ್ನು ತೊಗೊಬೋದು. ಅದು ಪೌಡರ್ ಮಾಡಾಕಿ ಮಿಕ್ಸ್ ಮಾಡಿ. ನೆಕ್ಸ್ಟು ತುರಿದಿಟ್ಕೊಂಡಿರೋಂಥ ತುರಿದಿಟ್ಕೊಂಡಿರೋಂಥ ಕೊಬ್ಬರಿನೂ ಹಾಕಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ 10 ಮಿನಿಟ್ಸು ಮೀಡಿಯಮ್ ಅಥವಾ ಸಿಮ್ಮಲ್ಲೇ ಕುದಿಲಿಕ್ಕೆ ಬಿಟ್ಬಿಡಬೇಕು. ಖಾರ ಹುಳಿ ಚೆನ್ನಾಗಿ ಬೇಯಬೇಕು. ನೋಡಿ, ಇವಾಗ ಚೆನ್ನಾಗಿ ಬೆಂದಾಗಿದೆ. ಇದನ್ನು ನೀವು ಎಷ್ಟು ದಿನ ಬೇಕಾದರೂ ಫ್ರೀಝರಲ್ಲಿ ಸ್ಟೋರ್ ಮಾಡಿ ಇಟ್ಕೊಬೋದು. ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಫಸ್ಟ್ ಎಣ್ಣೆ ಇಟ್ಕೊಂಡು ನಾನು ಕಡಲೆ ಬೀಜವನ್ನು ಫ್ರೈ ಮಾಡಿ ಒಂದು ಸೈಡಿಗೆ ಎತ್ತಿಟ್ಕೊಂಡ್ಬಿಡ್ತೀನಿ. ನೀವು ಆ ಥರ ಗೊಜ್ಜು ಮಾಡಿಕೊಂಡು ಫ್ರೀಝರಲ್ಲಿ ಇಟ್ಕೊಂಡ್ಬಿಟ್ರೆ 1 ಮಂತ್ ಬೇಕಾದರೂ ಇಟ್ಕೊಬೋದು ಫ್ರೆಂಡ್ಸ್. ಒಗ್ಗರಣೆ ಮಾತ್ರ ಹಾಕಿಟ್ಕೊಬೇಡಿ, ಯಾಕಂದರೆ ಕಡಲೆ ಬೀಜ ಎಲ್ಲ ಮೆತ್ತೆ ಆಗಿಬಿಡುತ್ತೆ. ನೀವು ಪುಳಿಯೋಗರೆ ಮಾಡೋವಾಗ ಒಗ್ಗರಣೆ ಮಾಡ್ಕೊಳ್ಳಿ. ಎಣ್ಣೆ ಈಗ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನಾನು ಹಿಂಗೆ ಆವಾಗಲೇ ಹಾಕಿರಲಿಲ್ಲ, ನಾನು ಯಾವಾಗಲೂ ಒಗ್ಗರಣೆ ಮಾಡೋವಾಗ ಹಿಂಗೆ ಹಾಕ್ಕೊತೀನಿ. ಸ್ವಲ್ಪ ಇಂಗು, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿ ಇಷ್ಟು ಹಾಕಿ ಫ್ರೈ ಮಾಡಿ
ನಾವೀಗ ಅನ್ನ ಕಲಸಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಗೊಜ್ಜನ್ನು ಹಾಕಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಇವಾಗ ಪುಳಿಯೋಗರೆ ಮಾಡಲಿಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಗೊಜ್ಜು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ, ಮಿಕ್ಕದನ್ನು ಫ್ರಿಜ್ಜಲ್ಲಿ ಇಟ್ಕೊಂಬಿಡಿ. ಪೌಡರ್ನೂ ಅಷ್ಟೇ, ಫ್ರಿಜ್ಜಲ್ಲಿ ನೀವು ಒಂದು 4-5 ತಿಂಗಳು ಸ್ಟೋರ್ ಮಾಡಿದ್ರೂ ಏನೂ ಆಗೋಲ್ಲ, ಚೆನ್ನಾಗಿರುತ್ತೆ. ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಎಣ್ಣೆ ಎಲ್ಲ ಬಿಟ್ಕೊಂಡು ಬರಬೇಕು ಸುತ್ತ, ಆಮೇಲೆ ತಳ ಬಿಡಬರಬೇಕು, ಅಲ್ಲಿ ತನಕ ಕುದಿಸ್ಬೇಕು ಗೊಜ್ಜನ್ನು. ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಸರಿ ಈ ಥರ ಒಂದು ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮೀನ್ಸ್ ಈ ಥರ ಗೊಜ್ಜು ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಅರ್ಜೆಂಟಾಗಿ ಬೇಕಂದರೆ ಆರಾಮ್ಸೆ ಪುಳಿಯೋಗರೆ ಮಾಡ್ಕೊಬೋದು. ನೋಡಿ ಈ ಥರ ತಳ ಬಿಟ್ಟು ಬರೋ ತನಕ ಕುದಿಸಿ ಈಗ ಆಗಿದೆ. ಈಗ ಇದಕ್ಕೆ ಅನ್ನ ಹಾಕಿ ಕಡಲೆಬೀಜ, ಉಪ್ಪು ಎಲ್ಲನೂ ಹಾಕಿ ನೀಟಾಗಿ ಪುಳಿಯೋಗರೆ ಕಲಿಸ್ಕೊಳ್ಳೋಣ. ನಾನು ಫ್ರೈ ಮಾಡ್ಕೊಂಡಿರೋ ಕಡಲೆಬೀಜ ನಾನು ಗೊಜ್ಜು ಮಾಡಿ ಒಂದು ಬೌಲ್ಗೆ ಎತ್ತಿಟ್ಕೊಂಡು ಅನ್ನ ಆರಿಸಿ ಇಟ್ಕೊಂಡಿದ್ದೆ. ಈಗ ಅದಕ್ಕೆ ಗೊಜ್ಜನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಮಿಕ್ಸ್ ಮಾಡಾಯಿತು, ಪುಳಿಯೋಗರೆ ರೆಡಿ ಆಯಿತು. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.